ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಕೇಣು ಬಟ್ಟೆಗಾಗಿ, ಕೇಣು ಹೊಟ್ಟೆಗಾಗಿ. ಓ, ಇದೇನಪ್ಪ ಹಾಡು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡ್ರೆ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ಜಿಪಿಟಿ. ಸ್ನೇಹಿತರೆ, ಆಹಾರ ಅಂತಕ್ಕಂಥದ್ದು ಮನುಷ್ಯನಿಗೆ ಎಷ್ಟು ಪ್ರಾಮುಖ್ಯತೆ, ಎಷ್ಟು ಅಮೂಲ್ಯ ಅಂತಕ್ಕಂಥದ್ದನ್ನ ನಾನು ಈ ಒಂದು ವಿಡಿಯೋಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಸ್ನೇಹಿತರೆ, ಆತ ಶ್ರೀಮಂತನೇ ಆಗಲಿ, ಆತ ಬಡವನೇ ಆಗಲಿ, ಆತ ಮೇಲ್ವರ್ಗದವನೇ ಆಗಲಿ ಅಥವಾ ಕೆಳವರ್ಗದವನೇ ಆಗಲಿ, ಆಹಾರ ಅಂತಕ್ಕಂಥದ್ದು ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲರೂ ಕೂಡ ಈ ಒಂದು ಆಹಾರದ ಅವಶ್ಯಕತೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏಕೆಂದರೆ ಆಹಾರ ಇಲ್ಲದೆ ಯಾವ ಪ್ರಾಣಿ ಪಕ್ಷಿಗಳು ಕೂಡ ಇರೋಕ್ಕಾಗಲ್ಲ, ಯಾವ ಮನುಷ್ಯನೂ ಕೂಡ ಇರೋಕ್ಕಾಗಲ್ಲ. ಕೋಟ್ಯಾಧಿಪತಿ ಅಂಬಾರಿ ಮೇಲೆ ಕುಂತ್ಕೊಂಡು, ಒಂದು ಉಪ್ಪರ್ಕೆ ಮೇಲೆ ಕುಂತ್ಕೊಂಡು ಊಟ, ಚಿನ್ನದ ತಟ್ಟೆ ಮೇಲೆ ಊಟ ಮಾಡಿದ್ರು ಅದು ಹೋಗೋದು ಹೊಟ್ಟೆಗೆ. ಒಬ್ಬ ಬಡವ ಗುಡಿಸಲಲ್ಲಿ ಇತ್ಕೊಂಡು ಚಾಪೆಯಲ್ಲಿ ಕುಂತ್ಕೊಂಡು ಒಂದು ಒಂದು ಬಾಳೆ ಎಲೆಯಲ್ಲಿ ಕುಂತ್ಕೊಂಡು ಊಟ ಮಾಡ್ತಕ್ಕಂಥದ್ದು ಅದು ಹೊಟ್ಟೆಗೆ ಹೋಗೋದು. ಒಟ್ಟಾರೆ ಅವರವರ ಒಂದು ಸ್ಟೈಲು ಮತ್ತು ಅವರ ವಿನ್ಯಾಸಕ್ಕೆ ತಕ್ಕಂತೆ ಆಹಾರ ಪದ್ಧತಿ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ಒಂದು ವಿಚಾರವನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಒಂದು ಸುಂದರವಾದ ಒಂದು ಹಳ್ಳಿ, ಆ ಹಳ್ಳೀಲಿ ಒಂದು ಸುಂದರವಾಗಿರ್ತಕ್ಕಂಥ ಗುಡಿಸಲು, ಆ ಗುಡಿಸಲಿನ ಆ ಪಕ್ಕದಲ್ಲಿರ್ತಕ್ಕಂಥ ಒಂದು ಅರಳಿ ಮರದ ಕಟ್ಟೆ ಇರುತ್ತೆ. ಆ ಕಟ್ಟೆಯಲ್ಲಿ ಒಂದು ಆ ಕಡೆಯಿಂದ ದನಕರುಗಳು, ಈ ಕಡೆಯಿಂದ ಕುರಿಗಳು, ಹಸುಗಳು, ಕೋಳಿಗಳು, ಇದನ್ನೆಲ್ಲ ಸುತ್ತ ಅಲ್ಲಿ ಒಂದು ಮಣ್ಣಿನ ಒಂದು ನೆಲ, ಅಂದರೆ ತೊಪ್ಪೆ ಹಾಕಿ ತರಿಸ್ತೀವಿ, ಹಳ್ಳಿ ಕಡೆ ತೊಪ್ಪೆ ಹಾಕಿ ತರಿಸ್ತೀವಿ, ಆ ಒಂದು ತೊಪ್ಪೆ ನೆಲ. ಆ ನೆಲದಲ್ಲಿ ಗುಡಿಸಲಲ್ಲಿ ಸಾಯಂಕಾಲದ ಹೊತ್ತು ಆ ತಿಂಗಳ ಬೆಳಕಲ್ಲಿ ಒಬ್ಬ ಬಡವ ಕುಂತ್ಕೊಂಡು ಊಟ ಮಾಡ್ತಾನಲ್ಲ, ಅದಕ್ಕಿಂತ ಒಂದು ಸ್ವರ್ಗ ಬೇರೊಂದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅಲ್ಲಿ ಊಟ ಮಾಡ್ತಕ್ಕಂಥ ತಿಂಗಳ ಬೆಳಕನ್ನು ನೋಡ್ಕೊಂಡು ಊಟ ಮಾಡ್ತಕ್ಕಂತಹ ಒಂದು ಊಟ, ಒಂದೊಂದು ತುತ್ತು ಕೂಡ ಬಹಳ ಅಮೃತಕ್ಕೆ ಸಮಾನ. ಹಾಗೆ ಇವತ್ತು ಕೋಟಿ ಕೋಟಿ ಇಟ್ಕೊಂಡ್ರೂ ಕೂಡ ಆತ 108 ಯೋಚನೆ, 108 ಗಲಾಟೆ, 108 ಆಲೋಚನೆಗಳು. ಅವನು ಕೊಟ್ಟಿಲ್ಲ, ಇವನು ಕೊಟ್ಟಿಲ್ಲ, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಮಾಡಬೇಕು. ಆದರೆ ಒಬ್ಬ ಬಡವ ಯಾವುದೇ ಚಿಂತೆ ಇಲ್ಲದೆ ನಿಶ್ಚಿಂತೆಯಿಂದ ಊಟವನ್ನು ಮಾಡಿ ಸಂತೃಪ್ತನಾಗ್ತಾನೆ. ಇದೇ ಜೀವನ. ಹಾಗಾಗಿ ನೋಡಿ, ನಾನಿವತ್ತು ನಾನು ಮತ್ತು ನಮ್ಮ ಸಂಘದ ನಮ್ಮ ಅಧ್ಯಕ್ಷರು ಒಂದು ಮದುವೆಗೆ ಹೋಗಿದ್ದು. ವಿವಿಧ ಬಗೆಯ ಒಂದು ಭಕ್ಷ್ಯ ಭೋಜನಗಳು, ಬಿರಿಯಾನಿ, ಮೀನು, ಮೊಟ್ಟೆ ಮತ್ತು ಕಬಾಬು, ಚಿಕನ್ ಫ್ರೈ, ಮಟನ್ ಫ್ರೈ, ಚಪಾತಿ, ಪರೋಟ, ಗೀ ರೈಸು, ಇನ್ನೂ ಏನೇನೋ ವಿವಿಧ ರೀತಿಯ ನೋಡಿ ನಾನು ತಿಂತಾಯಿದ್ದೀನಿ. ನೋಡಿ, ಆ ಒಂದು ಚಿಕನ್ಗೆ ಹಾಕ್ಕೊಂಡು ನಾನು ಒಂದು ಚಪಾತಿ ಹಾಕಿಸ್ಕೊಂಡು ತಿಂತಾಯಿದ್ದೀನಿ. ನೋಡಿ, ವಿವಿಧ ಭಕ್ಷ್ಯ ಭೋಜನಗಳಿಂದ ಯಾವ ರೀತಿ ಊಟ ಮಾಡ್ತಾಯಿದ್ದಾರೆ ನೋಡಿ. ನಾನು ಒಂದು ಕಬಾಬ್, ಇದು ಒಂದು ಚಿಕನ್ ಪೀಸ್ ತಗೊಂಡು ಆ ಒಂದು ನೋಡಿ, ಇದು ಚಪಾತಿ ಇದೆಯಲ್ಲ, ಚಪಾತಿಗೆ ಅದನ್ನು ನೆಂಚ್ಕೊಂಡು ಪಕ್ಕದಲ್ಲಿ ಒಂದು ಮೀನಿದೆ, ಅದನ್ನು ನೋಡಿ, ಅದನ್ನು ಸ್ವಲ್ಪ ಹಿಡ್ಕೊಂಡು ಅದೇ ಚಪಾತಿನ ಹಾಕ್ಕೊಂಡು ಚಿಕನ್ ಗೊಜ್ಜನ್ನ ಹಾಕ್ಕೊಂಡು ತಿಂತಾಯಿದ್ದೇನೆ. ಭಾಳ ಅಮೃತ, ಸೂಪರ್. ಅದು ನೋಡ್ತಾಯಿದ್ರೆ ಭಾಳ ಬಾಯಲ್ಲಿ ನೀರು ಸೋರುತ್ತೆ. ಹಾಗಾಗಿ ಇಂತಹ ಒಂದು ಊಟವನ್ನು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮಾಡಬೇಕು. ಹಾಗಾಗಿ ಎಲ್ಲರಿಗೂ ಕೂಡ ನಮಸ್ಕಾರ, ಶುಭ ರಾತ್ರಿ ಸ್ನೇಹಿತರೆ, ಧನ್ಯವಾದಗಳು.